ಶಿಕಾರಿಪುರ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಒಂದು ತಾಲೂಕು ಕೇಂದ್ರ, ಆಡಳಿತ ಕೇಂದ್ರ, ವ್ಯಾಪಾರ ಕೇಂದ್ರ. ಶಿಕಾರಿಪುರವನ್ನು ಹಿಂದೆ ಮಳೆಯ ಎಂಬುವನ್ನು ಸ್ಥಾಪಿಸುವುದರಿಂದ ಮಳ್ಳೇನಹಳ್ಳಿ ಎನ್ನಲಾಗುತ್ತಿತ್ತು. ನಂತರ ಕೆಳದಿ ಅರಸರ ಕಾಲದಲ್ಲಿ ಈ ಊರಿಗೆ ಮಹದಾನಪುರ ಎಂಬ ಹೆಸರು ಬಂತೆಂದು ಹೇಳಲಾಗಿದೆ. ಕಾಡು ಹೆಚ್ಚಾಗಿದ್ದು ಕಾಡು ಪ್ರಾಣಿಗಳ ಬೇಟೆಗೆ ಅಥವಾ ಶಿಕಾರಿಗೆ ಉತ್ತಮ ಸ್ಥಳವಾಗಿದ್ದರಿಂದ ಶಿಕಾರಿಪುರವೆಂಬ ಹೆಸರು ಬಂದ ಪ್ರತೀತಿ ಇದೆ. ಇದು ಮಲೆನಾಡು ಪ್ರದೇಶದಲ್ಲಿದೆ. ಈ ಊರಿನ ಸಮೀಪ ಕುಮದ್ವತಿ ನದಿ ಹರಿಯುತ್ತದೆ. ಅತಿ ಹೆಚ್ಚು ಭತ್ತ ಬೆಳೆಯುವ ಕಾರಣ ಇದನ್ನು ಈ ಜಿಲ್ಲೆಯ ಭತ್ತದ ಕಣಜ ಎಂದು ಕರೆಯಲಾಗುತ್ತದೆ. ಶಿಕಾರಿಪುರ ಒಂದು ಅಭಿವೃದ್ಧಿಯಾದ ತಾಲೂಕು. ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ತಾಲೂಕು ಆಡಳಿತ ಕಚೇರಿಗಳು, ಪುರಸಭೆ, ಪೊಲೀಸ್ ಠಾಣೆ, ಪೋಸ್ಟ್ ಆಫೀಸ್, ಗಾರ್ಮೆಂಟ್ಸ್, ಬಸ್ ನಿಲ್ದಾಣಗಳು ಮುಂತಾದವು ಕಾರ್ಯನಿರ್ವಹಿಸುತ್ತವೆ. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲು ಮಾರ್ಗ ಬರಲಿದೆ. ಶಿಕಾರಿಪುರದಲ್ಲಿ ಶ್ರೀ ಹುಚ್ಚರಾಯಸ್ವಾಮಿ ದೇವಸ್ಥಾನವಿದ್ದು ಇದು ಪ್ರಾಚೀನ ದೇಗುಲವಾಗಿದೆ. ಭ್ರಾಂತೇಶ ಎಂದು ಕರೆಯಲ್ಪಡುವ ಶ್ರೀರಾಮದೂತ ಹನುಮಂತ ಹುಚ್ಚರಾಯನಾಗಿ ನೆಲೆಸಿದ ಸ್ಥಳ. ಈತನೇ ಶಿಕಾರಿಪುರದ ಗ್ರಾಮ ದೈವ. ಇಲ್ಲಿ ಸೀತಾಲಕ್ಷ್ಮಣರ ಸಮೇತ ಶ್ರೀರಾಮರ ವಿಗ್ರಹಗಳು ಇವೆ. ದೇಗುಲ ಸಮೀಪ ಇರುವ ಕೆರೆಯಲ್ಲಿ ಈಗ ಪೂಜಿಸಲ್ಪಡುವ ಮೂರ್ತಿ ಮುಳುಗಿತ್ತೆಂದು ಭಕ್ತನೋರ್ವನ ಕನಸಿನಲ್ಲಿ ಶ್ರೀ ದೇವರು ಕಾಣಿಸಿಕೊಂಡು ತನ್ನ ಇರುವಿಕೆ ತಿಳಿಸಿದ ನಂತರ ದೇಗುಲದಲ್ಲಿ ಸ್ಥಾಪಿಸಲಾಯಿತೆಂದು ಪ್ರತೀತಿ ಇದೆ. ಈ ದೇಗುಲದ ಕಂಬಗಳು ದ್ರಾವಿಡ ಹಾಗೂ ಹೊಯ್ಸಳ ಶೈಲಿಯಲ್ಲಿವೆ. ಕೈಸಾಲೆಯ ಹಳೆಯ ವಿಗ್ರಹಕ್ಕೆ ಬೆಳ್ಳಿ ಕಿರೀಟವಿದ್ದು ಅದರಲ್ಲಿ ಕಂಠೀರವ ನರಸರಾಜ ಒಡೆಯರ್ ಎಂಬ ನಾಮಾಂಕಿತವಿದೆ. ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಚನ್ನಗಿರಿಯ ದೊಂಡಿಯ ವಾಹನವೆಂದು ಹೇಳುವ ಇಬ್ಬಾಯಗತ್ತಿ ಈ ದೇಗುಲದಲ್ಲಿದೆ. ಇಲ್ಲಿ ಅನೇಕ ಶಾಸನಗಳು, ವೀರಗಲ್ಲುಗಳು ಇವೆ. ಪ್ರತಿ ವರ್ಷವೂ ಜರುಗುವ ಬ್ರಹ್ಮರಥೋತ್ಸವವು ಬಹುಪ್ರಸಿದ್ಧವಾಗಿದ್ದು ಸಾವಿರಾರು ಜನ ಪಾಲ್ಗೊಳ್ಳುವರು. ಶ್ರೀ ದತ್ತ ಮಂದಿರ ಇದನ್ನು ಕೇವಲಾನಂದರೆಂಬ ಸನ್ಯಾಸಿಗಳು 70ರ ದಶಕದಲ್ಲಿ ಸ್ಥಾಪಿಸಿದ್ದರು. ಹುಚ್ಚರಾಯನ ಕೆರೆಯ ದಂಡೆಯಲ್ಲಿದೆ. ಶ್ರೀ ಮಾರಿಕಾಂಬಾ ದೇವಸ್ಥಾನವಿದ್ದು ಮಹೋತ್ಸವವು ಅದ್ದೂರಿಯಾಗಿ ಜರುಗುತ್ತದೆ. ಶಿವಶರಣರ ನಾಡು ಶಿಕಾರಿಪುರ ತಾಲೂಕಿನಲ್ಲಿ ಅನೇಕ ಐತಿಹಾಸಿಕ ಪ್ರಮುಖ ಸ್ಥಳಗಳಿವೆ. ಪ್ರಮುಖ ವ್ಯಕ್ತಿಗಳಿರುವರು. ತಾಳಗುಂದ ಕನ್ನಡದ ಮೊದಲ ಸಾಮ್ರಾಜ್ಯ ಕದಂಬರ ಮಯೂರಶರ್ಮನ ಮೂಲ ಸ್ಥಳ. ಕನ್ನಡದ ಮೊಟ್ಟಮೊದಲ ಶಿಲಾಶಾಸನ ಸಿಂಹಕಟಾಂಜನ ಇರುವ ಸ್ಥಳ. ಗಂಗಾಧರೇಶ್ವರ, ವೀರಭದ್ರೇಶ್ವರ, ಪ್ರಭುದೇವರ ಗದ್ದುಗೆ ಹಲವಾರು ಶಾಸನಗಳು ಇರುವ ಸ್ಥಳ. ಬಂದಳಿಕೆ ಕದಂಬರ ಆಳ್ವಿಕೆಯಲ್ಲಿ ಮುಖ್ಯ ಪಟ್ಟಣವಾಗಿದ್ದು ಅನೇಕ ಶಾಸನಗಳು, ಬಸದಿಗಳು, ದೇವಸ್ಥಾನಗಳು ಇರುವ ಸ್ಥಳ. ಕಲ್ಮನೆ ಕಲ್ಯಾಣಿ ಚಾಲುಕ್ಯರ ಕಾಲದ ಶಾಸನಗಳು ದೊರೆತ ಸ್ಥಳ. ಗ್ರಾಮದ ಬನ್ನಿಕಾಳಮ್ಮನ ಗುಡಿಯ ಹತ್ತಿರ ದೊರೆತ ಈ 2 ಶಾಸನಗಳು ಕಲ್ಲಿನ ಶಾಸನಗಳಾಗಿದ್ದು ಕಲ್ಯಾಣಿ ಚಾಲುಕ್ಯ ಅರಸ 6ನೇ ವಿಕ್ರಮಾದಿತ್ಯನ ಕ್ರಿಸ್ತಶಕ 1084 ಹಾಗೂ 1096ರ ಕಾಲಕ್ಕೆ ಸೇರಿದವುಗಳಾಗಿವೆ. 1ನೇ ಶಾಸನವು ಕಲ್ಮನೆಯ ಮಲ್ಲಿಕಾರ್ಜುನ ದೇವರಿಗೆ ದಾನ ಬಿಟ್ಟ ವಿಷಯವಿದೆ. ಸಂಕಗೊಂಡನ ಹೆಂಡತಿ ಬೆಳಂಬೆ ಭೂಮಿದಾನ ನೀಡಿದ ವಿಷಯ ಇದೆ. 2ನೇ ಶಾಸನವು ಇಲ್ಲಿನ ಬೆಟ್ಟೇಶ್ವರ ದೇವರ ನಂದಾದೀಪಕ್ಕೆ 5 ಗದ್ದೆ ಹಣ ದಾನ ಬಿಡಲಾದ ವಿಷಯ ಇದೆ. ಈ ಶಾಸನದಲ್ಲಿ ಕಲ್ಮನೆ ಗ್ರಾಮದ ಹೆಸರು ಕಲ್ಸಲವಾನಿ ಎಂದು ಉಲ್ಲೇಖವಾಗಿದೆ. ಬೇಗೂರು ಅನೇಕ ಶಾಸನಗಳು ದೊರೆತ ಸ್ಥಳ. ಬಳ್ಳಿಗಾವಿ ಹಿಂದೆ ಧರ್ಮ ಹಾಗೂ ವಿದ್ಯಾಕೇಂದ್ರವಾಗಿತ್ತು. ದಕ್ಷಿಣದ ಕೇದಾರ ಎಂದು ಪ್ರಸಿದ್ಧವಾಗಿತ್ತು. ಕೇದಾರೇಶ್ವರ, ತ್ರಿಪುರಾಂತಕೇಶ್ವರ ಅನೇಕ ದೇವಸ್ಥಾನಗಳು ಇರುವ ಸ್ಥಳ. ಅನುಭಾವಿ ಯಲ್ಲಮ್ಮ ಪ್ರಭುದೇವನ ಜನ್ಮಸ್ಥಳ. ಹೊಯ್ಸಳರ ನಾಟ್ಯರಾಣಿ ಶಾಂತಲೆಯ ತವರೂರು ಇದು. ಹಿರೇಜಂಬೂರು ಅನೇಕ ಶಿವಶರಣರ ಸ್ಥಳ. ಈಸೂರು ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇತಿಹಾಸ ಸೃಷ್ಟಿಸಿದ ಊರು. ರಾಷ್ಟ್ರಕವಿ ಜಿ.ಎಸ್. ಶಿವರುದ್ರಪ್ಪ ಅವರ ಜನ್ಮಸ್ಥಳ. ಕಲ್ಯಾಣಿ ಚಾಲುಕ್ಯರ ಹಾಗೂ ಹೊಯ್ಸಳರ ಕಾಲದ ಪಾರಂಪರ್ಯ ಹೊಂದಿದ ಸ್ಥಳ. ಮಳವಳ್ಳಿ ಚಾಳುಕ್ಯ ಹಾಗೂ ಪ್ರಾಕೃತ ಶಾಸನಗಳು ಇರುವ ಸ್ಥಳ. ಮುತ್ತಿಗೆ ಅಜಗಣ್ಣ, ಮುಕ್ತಾಯಕ, ಶರಣರ ಸಮಾಧಿಗಳು, ವೀರಗಲ್ಲುಗಳು ಇರುವ ಸ್ಥಳ. ಶಿವಪುರ ಸಂತ ಬಂಕಯ್ಯನ ಸಮಾಧಿ ಇದೆ. ತಡಗಣಿ ಕೇದಾರೇಶ್ವರ ದೇಗುಲವಿದೆ. ತಡಗಣಿ ಉಡುತಡಿ ಮಧ್ಯ ಮಲ್ಲಿಕಾರ್ಜುನ ದೇಗುಲವಿದೆ. ತೊಗರ್ಸಿ ಮಲ್ಲಿಕಾರ್ಜುನ ದೇಗುಲವಿದ್ದು ಇದು ಕೆಳದಿ ನಾಯಕರ ಕಾಲಕ್ಕೆ ಸೇರಿದ್ದೆಂದು ಹೇಳುವರು. ಉಡುತಡಿ ಶರಣೆ ಅಕ್ಕಮಹಾದೇವಿ ಜನ್ಮಸ್ಥಳ. ಅಕ್ಕಮಹಾದೇವಿ ದೇವಾಲಯ, ಚನ್ನಮಲ್ಲಿಕಾರ್ಜುನ ದೇವಾಲಯ, ಮಠ ಇದೆ. ಅಬಲೂರು ಸರ್ವವನ್ನು ಬಲ್ಲವ ತ್ರಿಪದಿಯ ಬ್ರಹ್ಮ ಸರ್ವಜ್ಞನ ಊರು ಇದು. ಅಂಜನಾಪುರ ಅಂಬ್ಲಿಗೊಳ ಮದಗ ರೈತರಿಗೆ ನೀರೊದಗಿಸುವ ಜೀವನಾಡಿಗಳು ಇರುವ ಸ್ಥಳ. ಅನುಭವ ಮಂಟಪದ ವಚನಕಾರರಾದ ಸತ್ಯಕ್ಕ, ಮುಕ್ತಾಯಕ್ಕ, ಅಜ್ಜಗಣ್ಣ, ಇಕ್ಕದ ಮಾರಯ್ಯ, ಅಂಕದ ಮಾರಯ್ಯ ಇವರೆಲ್ಲರೂ ಶಿಕಾರಿಪುರ ತಾಲೂಕಿನವರು. ವಿಜಯನಗರ ಸಾಮ್ರಾಜ್ಯಕಾಲದ ಕ್ರಿಸ್ತಶಕ 1446ರ ಕಾಲದ್ದೆಂದು ಹೇಳಲಾದ ಶಿಕಾರಿಪುರದ ಹುಚ್ಚರಾಯನ ಕೆರೆಯ ಸಮೀಪ ಬಸವಿನ ಕೋವಿನಲ್ಲಿ ಶಿಕಾರಿಪುರದ ಹಿರಿಯಕ್ಕ ಎನ್ನುವ ವೀರವನಿತೆ ಅಥವಾ ಕುಸ್ತಿಪಟುವಿನ ವೀರಗಲ್ಲು ದೊರೆತಿದ್ದು ಅದು ಶಿವಮೊಗ್ಗ ಶಿವಪ್ಪನಾಯಕನ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಿಡಲಾಗಿದೆ.
ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹುತಾತ್ಮರಾದ ಈಸೂರಿನ ಗುರಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಾಚಾರ್, ಶಂಕರಪ್ಪ, ಹಾಲಪ್ಪ ಶಿಕಾರಿಪುರ ತಾಲೂಕಿನವರು. ದಿವಂಗತ ಶ್ರೀ ಶಿಕಾರಿಪುರ ಹರಿಹರೇಶ್ವರ ಅವರು ಅಮೆರಿಕಾದಲ್ಲಿ 37 ವರ್ಷಗಳ ಕಾಲ ಕನ್ನಡಕ್ಕಾಗಿ ದುಡಿದ ಪರಿಚಾರಕರು, ಶಿಕಾರಿಪುರದವರು. ದಿವಂಗತ SR ರಾವ್, ರಂಗನಾಥ್ ರಾವ್, ಹರಪ್ಪ ಮಹೆಂಜದಾರೋ ಖ್ಯಾತಿಯ ಪುರಾತತ್ವ ಶಾಸ್ತ್ರಜ್ಞರು, ಲೋಥಾಲ್ ನಗರ ಹಾಗೂ ದ್ವಾರಕಾ ನಗರದ ಇತಿಹಾಸ ತಜ್ಞರು, ಲಿಪಿಶಾಸ್ತ್ರಜ್ಞರು, ಶಿಕಾರಿಪುರದವರು. ಈಶ್ವರ ಭಟ್ಟರು, ಶಿಕ್ಷಕರು, ಪತ್ರಕರ್ತರು, ಲೇಖಕರು, ಸಂಘಟಕರು, ಶಿಕಾರಿಪುರದವರು. ಶಿಕಾರಿಪುರ ಕೃಷ್ಣಮೂರ್ತಿ, ಚಲನಚಿತ್ರ ನಟರು, ನಿರ್ದೇಶಕರು, ಶಿಕಾರಿಪುರದವರು. ಸನ್ಮಾನ್ಯ ಯಡಿಯೂರಪ್ಪ ಅವರು ಮಾಜಿ ಮುಖ್ಯಮಂತ್ರಿಗಳು, ಶಿಕಾರಿಪುರ ತಾಲೂಕಿನ ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಯ ನಾಯಕರು, ಶಿಕಾರಿಪುರದವರು. ಸನ್ಮಾನ್ಯ ರಾಘವೇಂದ್ರರವರು, ಶಿವಮೊಗ್ಗ ಸಂಸದರು, ಶಿಕಾರಿಪುರ ತಾಲೂಕು ಹಾಗೂ ಶಿವಮೊಗ್ಗದ ಸಮಗ್ರ ಅಭಿವೃದ್ಧಿಯ ನಾಯಕರು, ಶಿಕಾರಿಪುರದವರು. ಸನ್ಮಾನ್ಯ ವಿಜೇಂದ್ರರವರು, ಶಾಸಕರು, ಶಿಕಾರಿಪುರದವರು. ಒಟ್ಟಾರೆ ಶಿಕಾರಿಪುರ ಅನೇಕ ಮಠಗಳು, ಮಂದಿರಗಳು, ದೇವಸ್ಥಾನಗಳು, ಶಾಸನಗಳು, ಪ್ರಮುಖ ವ್ಯಕ್ತಿಗಳು, ಐತಿಹಾಸಿಕ ಪಾರಂಪರ್ಯ ಹೊಂದಿದ ಸ್ಥಳವಾಗಿದೆ. ನೈಸರ್ಗಿಕ ಸೌಂದರ್ಯದಿಂದ ಕೂಡಿದೆ. ಸಮಗ್ರ ಕೃಷಿ, ನೀರಾವರಿ, ಕಲೆ, ಸಾಹಿತ್ಯ, ಹೋರಾಟ, ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಮುಂತಾದ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡುತ್ತಿರುವ ನಮ್ಮ ಶಿಕಾರಿಪುರ ನಮ್ಮ ಹೆಮ್ಮೆ.